ಒಮ್ಮೆ ಹಿಂಗೆ ಮಸಾಲ ಫ್ರೆಂಚ್ ಫ್ರೈಸ್ ಮಾಡಿದ್ರೆ ಹೊರಗಡೆ ತರೋದನ್ನು ನೀವು ಮರ್ತಾ ಬಿಡ್ತೀರಿ ನೋಡ್ರಿ. ಅಗದಿ ಕ್ರಿಸ್ಪಿ ಮತ್ತು ಒಳಗಡೆ ಸಾಫ್ಟ್ ಆಗಿರ್ತೈತಿ. ಹಾಗಿದ್ರೆ ತಡ ಮಾಡ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಮತ್ತು ಇದನ್ನು ಫ್ರೆಂಚ್ ಫ್ರೈಸು ಚಾ ಜೊತೆನೂ ತಿನ್ನೋಕ್ಕಾಗದಿ ಮಜಾ ಅನ್ನಿಸುತ್ತೆ. ಹಾಗಿದ್ರೆ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನೀಗ 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಪೂರ್ತಿಯಾಗಿ ಸ್ವಚ್ಛ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಹೀಗೆ ಸ್ವಚ್ಛ ಮಾಡಿಕೊಂಡು ಒಂದು ಆಲೂಗಡ್ಡೆಯಲ್ಲಿ 4 ಭಾಗ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಯಲ್ಲಿ ನೀರು ತೊಗೊಳ್ತೀನಿ. ನೀರು ತೊಗೊಂಡು ಸ್ವಚ್ಛವಾಗಿ ತೊಳ್ಕೊತೀನಿ ನೋಡ್ರಿ. ಅದರೊಳಗೆ ಆಲೂಗಡ್ಡೆ 2 ವಿಧವಾಗಿ ಬರ್ತಾವ್ರಿ. ಒಂದು ವೈಟ್ ಕಲರು, ಒಂದು ಸ್ವಲ್ಪ ರೆಡ್ ಬ್ರೌನ್ ಥರ ಬರ್ತೈತಿ. ಅದ್ರೊಳಗೆ ನಾನು ವೈಟ್ ಕಲರ್ ಬರ್ತಾವಲ್ರಿ ಅವನ್ನ ತೊಗೊಂಡಿನಿ ರೀ ಆಲೂಗಡ್ಡೆ. ಈಗ ಸ್ವಚ್ಛವಾಗಿ ತೊಳ್ಕೊಂಡಿನಿ ರೀ. ಈಗ ಚಲೋ ನೀರನ್ನು ಹಾಕಿ ಇದನ್ನು ಕುದಿಸ್ಕೊಳಕ್ಕೆ ಇಟ್ಟಿದ್ದೀನಿ ನೋಡ್ರಿ. ಗ್ಯಾಸ್ನ ಮೀಡಿಯಮ್ನಾಗ ಇಟ್ಕೊಳ್ರಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ 10 ನಿಮಿಷ ಒಳಗೆ ಇದನ್ನು ಕುದಿಸ್ಕೋಬೇಕು. ಅಂದರೆ ಆಲೂಗಡ್ಡೆ 80% ಮಾತ್ರ ಇದು ಕುದ್ದಿರ್ಬೇಕು ನೋಡ್ರಿ. ಪೂರ್ತಿಯಾಗಿ ಹಣ್ಣಾಗಿ ಕುದಿಸ್ಕೋಬಾರ್ದ್ರಿ. ಜಸ್ಟ್ 80% ಮಾತ್ರ ಇದನ್ನು ಕುದಿಸ್ಕೋಬೇಕು ನೋಡ್ರಿ. ಒಂದು 10 ನಿಮಿಷ ಒಳಗೆ ಆಗ್ತೈತಿ. ಅದಾದಮೇಲೆ ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡನ್ರಿ ನೋಡ್ರಿ. ಈ ರೀತಿ ಸ್ಪೂನ್ನ ಒತ್ತಿ ಹಿಡಿದ್ರೆ ಆಲೂಗಡ್ಡೆ ಪಟ್ನ ಕಟ್ ಆಗ್ಬೇಕು ನೋಡ್ರಿ. ಹಿಂಗೆ ಕುದಿಸ್ಕೊಂಡೇನಿ. 80% ಆಗಿರ್ಬೇಕು ರೀ. ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಆಲೂಗಡ್ಡೆನ ಸ್ವಲ್ಪ ಆರಿಂದ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನೋಡ್ರಿ. ಪೂರ್ತಿಯಾಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ಗಂಟುಗಳು ಉಳಿತಾವು. ಹಾಗಾಗಿ ಹೆರ್ಜುಮಣಿಯಿಂದ ನೀವು ಕ್ಲಿಯರಾಗಿ ಮಾಡ್ಕೋಬೋದು. ಹೆರ್ಜ್ಕೊಂಡು ನೀವು ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೋಬೋದು. 2 ರೀತಿಯಾಗಿಯೂ ಮಾಡ್ಕೋಬೋದು. ಆಲೂಗಡ್ಡೆನ ಈ ರೀತಿ 2 ಥರನೂ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಪೂರ್ತಿಯಾಗಿ ಒಂದು ಸ್ವಲ್ಪ ಗಂಟೆ ಇರಬಾರ್ದು, ಪೂರ್ತಿ ಸಾಫ್ಟಾಗಿರ್ಬೇಕು ನೋಡಿರಿ. ಗಂಟು ಅಷ್ಟೇ ಇರಬಾರ್ದು. ಇದಕ್ಕೆ ಉಪ್ಪನ್ನು ಸೇರಿಸ್ತೀನಿ ರುಚಿಗೆ. ಮತ್ತು 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಾಟ್ ಮಸಾಲ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿನಿ. ಅಚ್ಚ ಖಾರದ ಪುಡಿ 2 ಟೀ ಸ್ಪೂನಷ್ಟು ಹಾಕಿ, ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು, ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಒಂದು ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ ನೋಡಿರಿ. ಆಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆಂದಾಗಿ ಕಲಿಸ್ಬಿಟ್ಟು ಇದನ್ನು ನೋಡಿರಿ ಈ ರೀತಿ ಪೂರ್ತಿ ಕ್ಯೂಚಿ ಕಲಿಸ್ಬೇಕು ನೋಡಿರಿ. ಕಲಿಸಿ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಫ್ರೀಝರ್ನಲ್ಲಿ ಇಡಬೇಕು ರೀ. ಸ್ವಲ್ಪ ಗಟ್ಟಿಯಾಗಿ ಆಗಬೇಕಲ್ಲ ಇದು. ಫ್ರೀಝರ್ನಲ್ಲಿ ಒಂದು 20 ನಿಮಿಷ 15 ನಿಮಿಷ ಇಟ್ಟು ವಾಪಸ್ ನಾನು ತೆಗೆದಿದ್ದೀನಿ ನೋಡಿರಿ. ಈ ರೀತಿ ಗಟ್ಟಿ ಆಗುತ್ತೆ ಫ್ರೀಝರ್ನಲ್ಲಿ ಇಟ್ಟರೆ. ಈಗ ನಾನು ಇವಾಗ ಒಂದು ಅರ್ಧ ಭಾಗ ಮಾತ್ರ ತಗೊಂಡು ಒಂದು ಬಟರ್ ಪೇಪರು ಅಥವಾ ಯಾವುದಾದ್ರು ಪ್ಲಾಸ್ಟಿಕ್ ಪೇಪರು ಇದ್ದರೆ 2 ಪೇಪರನ್ನ ತೊಗೊಂಡು ಒಳಗಡೆ ಇದನ್ನು ಒಂದು ಸುರುಳಿ ಆಕಾರ ಮಾಡಿ ಇಟ್ಟು ಪೂರ್ತಿ ಹಿಂಗೆ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು ನೋಡಿರಿ. ಈ ರೀತಿ ನೋಡಿ ಲಟ್ಟಿಸ್ಕೊಂಡಿದ್ದೀನಿ. ಇಷ್ಟು ಗಾತ್ರದಲ್ಲಿ ದಪ್ಪವಾಗಿರಬೇಕು. ಇದನ್ನು ದಂಡಿಯೆಲ್ಲ ಚೌಕಾಗಿ ಸ್ಕ್ವೇರಾಗಿ ಮಾಡ್ಕೊಂಡಿನಿ. ರೌಂಡ್ ಇತ್ತಲ್ಲ ಸ್ಕ್ವೇರಾಗಿ ಮಾಡ್ಕೊಂಡಿದ್ದೀನಿ. ಈಗ ಉದ್ದುದ್ದಾಗಿ ಒಂದೊಂದಾಗಿ ಈಕ್ವಲಾಗಿ ಒಂದೇ ಸೈಜ್ ಆಗುವಂಗೆ ಈಗ ಚಾಕುಲ್ಲೇ ಕಟ್ ಮಾಡ್ಕೊಂಡಿನಿ ನೋಡಿರಿ. ಇಷ್ಟಿಷ್ಟು ಥರ ನೋಡಿರ್ತಿರ್ಬೋದು. ಈಗ ನೋಡಿ ಈ ರೀತಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯನ್ನು ಕಾಯಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾವು ಇದನ್ನು ಚಾ ಜೊತೆ ದಿಢೀರ್ನ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಅರ್ಧ ನಿಮಿಷನಾಗ ಮಾಡ್ಕೋಬೋದು ನೋಡಿರಿ. ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೀಝರ್ನಲ್ಲಿ ಒಂದು 15 ನಿಮಿಷ ಹೋಗುತ್ತಾ. ಇಷ್ಟೇ, ತುಂಬ ಜಲ್ದಿನೂ ಆಗುತ್ತೆ, ಕ್ವಿಕ್ ಆಗುತ್ತೆ. ಅಗದಿ ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ಆಗಿರುತ್ತೆ. ಈ ಸಾಸ್ ಜೊತೆ ಮತ್ತು ಕೆಚಪ್ ಜೊತೆ ಹಂಚ್ಕೊಳ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿರಿ. ಮಕ್ಕಳು ದೊಡ್ಡರು ಎಲ್ಲರೂ ಇಷ್ಟಪಡ್ತಾರೆ. ಇಷ್ಟ ಆಗಿದ್ದರೆ ಈ ರೆಸಿಪಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.